ಹರೇ ಕೃಷ್ಣ. ನಮಸ್ತೆ ವೀಕ್ಷಕರೇ, ನಾನಿವತ್ತಿನ ವಿಡಿಯೋದಲ್ಲಿ ಸೂರ್ಯನ ರಥದ ಬಗ್ಗೆ ತಿಳಿಸ್ತಾ ಇದ್ದೇನೆ. ಸೂರ್ಯದೇವರನ್ನು ನಾವು ಪ್ರತಿದಿನ ಪೂಜೆ ಮಾಡುತ್ತೇವೆ. ಆತನ ಆಶೀರ್ವಾದ ಪಡೆಯಲು ಭಕ್ತರು ನಾನಾ ಕಸರತ್ತು ಮಾಡುತ್ತಾರೆ. ಸದಾ ರಥದ ಮೇಲಿರುವ ಸೂರ್ಯನ ಬಗ್ಗೆ ತಿಳಿಯೋದು ಸಾಕಷ್ಟಿದೆ. ಸೂರ್ಯ ರಥದ 7 ಕುದುರೆಗಳು ಹಾಗೂ ಚಕ್ರದ ಬಗ್ಗೆ ಒಂದಷ್ಟು ಮಾಹಿತಿ. ಹಿಂದೂ ಧರ್ಮದಲ್ಲಿ ಸೂರ್ಯನನ್ನು ಕಣ್ಣಿಗೆ ಕಾಣುವ ದೇವರೆಂದು ಪೂಜೆ ಮಾಡಲಾಗುತ್ತದೆ. ಸೂರ್ಯನ ಕೃಪೆ ಪಡೆಯಲು ಪ್ರತಿದಿನ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಲಾಗುತ್ತದೆ. ಸೂರ್ಯದೇವರನ್ನು ಭಕ್ತಿಯಿಂದ ಪೂಜೆ ಮಾಡಿದರೆ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತವೆ ಎಂದು ನಂಬಲಾಗಿದೆ. ಸೂರ್ಯದೇವನಿಗೆ ಸಂಬಂಧಿಸಿದಂತೆ ಅನೇಕ ಕಥೆಗಳಿವೆ. ಪುರಾಣಗಳ ಪ್ರಕಾರ ಸೂರ್ಯನ ತಂದೆಯ ಹೆಸರು ಮಹರ್ಷಿ ಕಶ್ಯಪ, ತಾಯಿಯ ಹೆಸರು ಅದಿತಿ. ಅದಿತಿಯ ಮಕ್ಕಳನ್ನು ಆದಿತ್ಯ ಎಂದು ಕರೆಯಲಾಗುತ್ತದೆ. 33 ದೇವತೆಗಳಲ್ಲಿ ಅದಿತಿಯ 12 ಪುತ್ರರು ಸೇರಿದ್ದಾರೆ. ಅದರಲ್ಲಿ ಮೊದಲನೆಯವನು ಸೂರ್ಯ. ಸೂರ್ಯದೇವನು ಪ್ರತಿದಿನ ಬೆಳಗ್ಗೆ ಪೂರ್ವದಿಂದ ತನ್ನ ರಥದ ಮೇಲೆ ಬರುವ ಮೂಲಕ ಬೆಳಕನ್ನು ತರುತ್ತಾನೆ. ನಾವು ಯಾವಾಗಲೂ ಸೂರ್ಯ ರಥದ ಮೇಲೆ ನಿಂತಿರುವುದನ್ನು ನೋಡುತ್ತೇವೆ. ಸೂರ್ಯ 7 ಕುದುರೆಗಳಿರುವ ರಥದಲ್ಲಿ ಪ್ರಯಾಣ ಬೆಳೆಸುತ್ತಾನೆ. 7 ಕುದುರೆಗಳೇಕೆ ಎನ್ನುವ ಪ್ರಶ್ನೆ ನಮ್ಮನ್ನು ಕಾಡುತ್ತದೆ. ಏಕೆಂದರೆ ಬೇರೆ ಯಾವ ದೇವರ ರಥದಲ್ಲೂ 7 ಕುದುರೆ ಇಲ್ಲ. ಸೂರ್ಯನ ರಥ ಹಾಗೂ 7 ಕುದುರೆ ಮತ್ತು ಸಾರಥಿ ಬಗ್ಗೆಯೂ ಪುರಾಣಗಳಲ್ಲಿ ಹೇಳಲಾಗಿದೆ. ಭಗವಂತ ಸೂರ್ಯನ ರಥದಲ್ಲಿರುವ 7 ಕುದುರೆಗಳ ಹೆಸರೇನು? ಸೂರ್ಯನ ರಥ ಆಕರ್ಷಕವಾಗಿದೆ. ರಥಕ್ಕೆ 7 ಕುದುರೆಗಳನ್ನು ನಾವು ನೋಡಬಹುದು. ಗಾಯತ್ರಿ, ಬೃಹತಿ, ಉಷ್ಣಿಕ್, ಜಗತಿ, ತ್ರಿಷ್ಟುಪ್, ಅನುಷ್ಟುಪ್ ಮತ್ತು ಪಂಕ್ತಿ ಇದು 7 ಕುದುರೆಗಳ ಹೆಸರಾಗಿದೆ. 7 ಕುದುರೆಗಳು ಏನನ್ನು ಸೂಚಿಸುತ್ತದೆ? ಧರ್ಮಗ್ರಂಥಗಳ ಪ್ರಕಾರ ಸೂರ್ಯನ ರಥದಲ್ಲಿರುವ ಈ 7 ಕುದುರೆಗಳು ವಾರದ 7 ದಿನಗಳನ್ನು ಪ್ರತಿನಿಧಿಸುತ್ತವೆ. ಇದಲ್ಲದೆ ಈ 7 ಕುದುರೆಗಳು ಬೆಳಕನ್ನು ಪ್ರತಿನಿಧಿಸುತ್ತವೆ. ಇದು ಸೂರ್ಯನಿಂದಲೇ ಹೊರಹೊಮ್ಮುವ ಬೆಳಕು. ಕಾಮನಬಿಲ್ಲನ್ನು ರೂಪಿಸುವ ಸೂರ್ಯನ ಬೆಳಕಿನಲ್ಲಿ 7 ವಿಭಿನ್ನ ಬಣ್ಣಗಳು ಬೆಳಕು ಕಂಡುಬರುತ್ತದೆ. ಒಂದೇ ಬಿಂದುವಿನಿಂದ ಹೊರಹೊಮ್ಮುವ ಮತ್ತು ಆಕಾಶದಾದ್ಯಂತ ಹರಡುವ ಈ ಬೆಳಕು 7 ಬಣ್ಣಗಳ ಭವ್ಯವಾದ ಕಾಮನಬಿಲ್ಲನ್ನು ಸೃಷ್ಟಿಸುತ್ತದೆ. ಈ ಕುದುರೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಒಂದೊಂದು ಕುದುರೆಯ ಬಣ್ಣವು ಭಿನ್ನವಾಗಿದೆ. ಸೂರ್ಯನ ರಥವನ್ನು ನಡೆಸುವ ಕುದುರೆಗಳು ಸೂರ್ಯನ ಬೆಳಕಿನ ಪ್ರತೀಕವಾಗಿದೆ. ಸೂರ್ಯನ ರಥದ ಸಾರಥಿ ಯಾರು? ಧರ್ಮಗ್ರಂಥಗಳ ಪ್ರಕಾರ ಸೂರ್ಯದೇವರ ರಥದಲ್ಲಿರುವ 7 ಕುದುರೆಗಳು ಬಲವಾಗಿವೆ. ಈ ಕುದುರೆಗಳನ್ನು ಅರುಣದೇವ ನಿಯಂತ್ರಿಸುತ್ತಾನೆ. ಅಂದರೆ ಅರುಣ ಸೂರ್ಯನ ರಥದ ಸಾರಥಿ. ಅರುಣ ಪಕ್ಷಿರಾಜ, ಗರುಡನ ಅಣ್ಣ. ಅರುಣ ರಥವನ್ನು ಸೂರ್ಯ ಹೇಳಿದಂತೆ ಚಲಾಯಿಸುತ್ತಾನೆ. ಅಂದರೆ ರಥ ಓಡಿಸುವಾಗಲೂ ಸೂರ್ಯದೇವರಿಗೆ ಅಭಿಮುಖವಾಗಿ ಕುಳಿತುಕೊಳ್ಳುತ್ತಾನೆ. ಸೂರ್ಯನ ರಥದಲ್ಲಿರುವ ಚಕ್ರಗಳೆಷ್ಟು? ಇನ್ನು ಸೂರ್ಯನ ರಥದಲ್ಲಿ 1 ಚಕ್ರವಿದೆ. ಇಷ್ಟು ದೊಡ್ಡ ರಥವನ್ನು ಒಂದೇ ಚಕ್ರದಲ್ಲಿ ನಡೆಸುವುದು ಪವಾಡವೇ ಸರಿ. ಆದರೆ ಈ ಚಕ್ರಕ್ಕೂ ಅರ್ಥವಿದೆ. ರಥದಲ್ಲಿರುವ 1 ಚಕ್ರ 1 ವರ್ಷವನ್ನು ಸೂಚಿಸುತ್ತದೆ. ಹಾಗೆಯೇ ಚಕ್ರಕ್ಕೆ 12 ಕಡ್ಡಿಗಳಿವೆ. ಅವು ವರ್ಷದ 12 ತಿಂಗಳನ್ನು ಸೂಚಿಸುತ್ತದೆ. ರಥದಲ್ಲಿರುವ 7 ಕುದುರೆಗಳ ಮಹತ್ವ. ಸೂರ್ಯದೇವರ ರಥದಲ್ಲಿರುವ 7 ಕುದುರೆಗಳು ಜೀವನದ 7 ಪಾಠಗಳನ್ನು ಕಲಿಸುತ್ತವೆ. ಧೈರ್ಯ, ತಿಳುವಳಿಕೆ, ತಾಳ್ಮೆ, ಬುದ್ಧಿವಂತಿಕೆ, ಆಧ್ಯಾತ್ಮಿಕತೆ, ಪ್ರೀತಿ, ಸಂತೋಷ, ಜ್ಞಾನ, ಪರಿಶುದ್ಧತೆ ಎಲ್ಲವೂ ಇದರಲ್ಲಿದೆ. ಇದು ಸೂರ್ಯ ರಥದಲ್ಲಿರುವ 7 ಕುದುರೆಗಳು ಮತ್ತು ಚಕ್ರದ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಹಾಗೂ ಓಂ ಸೂರ್ಯದೇವಾಯ ನಮಃ ಅಂತ ಕಮೆಂಟ್ ಮಾಡಿ. ಹರೇ ಕೃಷ್ಣ.